ಫ್ರೆಂಡ್ಸ್, ಈ ಹಿಂದಿನ ವಿಡಿಯೋದಲ್ಲಿ ಮೈ ಬಿಲ್ಡ್ 2023 ಒಂದು ವಿಡಿಯೋಗಳನ್ನು ಹಾಕಿದ್ದೆ ಫಸ್ಟ್ ಎಪಿಸೋಡಲ್ಲಿ. ಈ ಸೆಕೆಂಡ್ ಎಪಿಸೋಡು ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್, ಮಿಸ್ ಮಾಡಿದ್ರೆ ನೀವು ನೋಡಲೇಬೇಕು. ಯಾಕೆಂತೇಳಿದ್ರೆ ಇಲ್ಲಿ ನೀವು ಹೋಮ್ ಥಿಯೇಟರ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇದೆ, ಮತ್ತು ಅರುಣ್ ಸೋಲಾರ್ ಅವರ ಒಂದು ಆಫರ್ಸ್ಗಳಿದ್ದಾವೆ, ಮತ್ತು UPVC ವಿಂಡೋಗಳು ಎಕ್ಸಲೆಂಟ್ ಆಗಿದೆ ಕಂಡ್ರೆ. ನೀವೇಂದ್ರೆ ಮನೆ ಕಟ್ಟಿಸ್ತೀರ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಪ್ರೆಸ್ಸಿಂಗ್ ಡೋರ್ಸ್ಗಳಿದ್ದಾವೆ. ಅದಕ್ಕೆಲ್ಲದಕ್ಕಿಂತ ತುಂಬ ಮುಖ್ಯವಾದದ್ದು ಅಂತ ಹೇಳಿದ್ರೆ ಅರ್ಬನ್ ರೂಫಿಂಗ್ ಅಂತೇಳಿ ಒಂದು ಕಾನ್ಸೆಪ್ಟಲ್ಲಿ ನೀವು ಇಮ್ಮಿಡಿಯೇಟಾಗಿ ಏನಾದರೂ ಒಂದು ಮನೆಯನ್ನು ಅಥವಾ ಒಂದು ರೂಮನ್ನು ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ರೆಡಿ ವಾಲ್ಸು, ರೆಡಿ ರೂಫಿಂಗ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ಮಾಹಿತಿ ಇದೆ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್. ಲೈಟಿಂಗ್ಸ್ ಕಂಟ್ರೋಲ್ ಮಾಡ್ಬೋದು ನಾವು, ಲೈಟ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಕರ್ಟನ್ಸ್ ಕಂಟ್ರೋಲ್ ಆಗುತ್ತೆ, ಆಟೋಮೇಟೆಡ್ ಎಲ್ಲ ಆಟೋಮೇಷನ್ ಮಾಡ್ತೀವಿ ಸರ್. ಆಟೋಮೇಷನ್ ಕೀಪ್ಯಾಡ್ಸ್ ಓಕೆ, ನಿಮಗೆ ತುಂಬ ಕಾಂಪ್ಲಿಮೆಂಟ್ ಆಗಿರುತ್ತೆ. ಬನ್ನಿ ಸರ್, ಇದು ಬಂದು ಟಚ್ ಪ್ಯಾನಲ್ಸ್. ಈ ಥರ ಹೋಮ್ಗಳೆಲ್ಲ ಕಂಟ್ರೋಲ್ ಮಾಡ್ಬೋದು, ಲೈಟಿಂಗ್ಸ್ ಕಂಟ್ರೋಲ್ ಮಾಡ್ಬೋದು ಎಲ್ಲ. ಎವ್ರಿಥಿಂಗ್ ವಿಲ್ ಬಿ ಆನ್ ಡಿಸ್ಪ್ಲೇ, ಒಂದು ಸಿಂಗಲ್ ಡಿಸ್ಪ್ಲೇ. ದೆನ್ ದಿಸ್ ಈಸ್ ಅ 5.1.2 ಸ್ಪೀಕರ್ಸ್. ವಿ ಹ್ಯಾವ್ ಅ ಸ್ಪೆಷಲ್ ಆಫರ್ ಫಾರ್ ದಿಸ್ ಒನ್. ಪ್ಲೀಸ್ ವಿಸಿಟ್ ಅವರ್ ಶೋರೂಮ್ ಪ್ರೋಫೆಕ್ಸ್ ಮೈಸೂರು. ಸರ್ ಇದು ನಿಮಗೆ ಪ್ರೊಜೆಕ್ಟ್ರು ಸ್ಕ್ರೀನ್ ಎಲ್ಲ ಸೇರಿಸಿ 3,40,000 ಇದೆ. ವಿಲ್ ವರ್ಕೌಟ್ ಸಮ್ ಬೆಸ್ಟ್ ಪ್ರೈಸ್ ಫಾರ್ ಯು. ಸರ್ ಬನ್ನಿ. ದಿಸ್ ಇಸ್ ಮಿಸ್ಟರ್ ಅರುಣ್ ಲಾಲಾ. He will explain about the home theater. So we deal with 4 major brand, 2 USA based brand. One is Polk Audio and Definitive Technology. Another brand is KEF. It's a UK based brand. In terms of amplifier, we deal with a brand called Denon. So they occupy the entire market share, most of the market share all over the world. So we are, for these 4 brands, we are entire main service partner and distributor for entire nation. So we've been working with this brand from past 22 years. We are sub brand of BPL also. And here we are just there a small setup where when we are trying to convert a bedroom into a home theater, just to give you experience how a theater will feel like inside your home. So here what we have done is a in-wall setup from Polk Audio, where the speakers is just for 3.5 to 4 inches depth. These speakers can be completely flush inside the wall, but when you enter the room, you don't see any speaker. Just to show you the thickness of the speakers, it's visible right now. Similarly, we got 3 speakers behind the screen, left, right, center, and we got 2 more speakers in the side, and 2 more speakers behind you. So totally 7 speakers. Yeah, 7 speakers ear level. 2 subwoofers, one is here and one is there. So 7.2. 0.2 is the 2 speakers on your ceiling. So this is a Dolby Atmos pre-recorded, and we are right now using a Epson projector with a 10 feet screen here. It's a perforated screen because since we are using an in-wall setup. So apart from in-wall, we also have tower speakers also. I'll just give you a small demo of the home theater, sir. ಸೊ ಫ್ರೆಂಡ್ಸ್, ಒಂದು ಸ್ಮಾಲ್ ಡೆಮೋನ ಕೊಡ್ತಾ ಇದ್ದಾರೆ. ನೀವೇನಾದರೂ ನಿಮ್ಮ ಮನೆಯಲ್ಲಿ ಅಥವಾ ರೂಮಲ್ಲಿ ಫಿಕ್ಸ್ ಮಾಡ್ಕೋತೀರಾ ಅಂತ ಹೇಳಿದ್ರೆ ಈ ಹೋಮ್ ಥಿಯೇಟರು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ನೀವು ಯಾವ ರೀತಿ ಅದನ್ನು ಎಂಜಾಯ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಸ್ಮಾಲ್ ಡೆಮೋ, ಆಮೇಲೆ ಈವನ್ ಆಪ್ರೇಟ್ ಯಾವ ಥರ ಮಾಡಬೇಕು ಅನ್ನೋದಕ್ಕೂ ಒಂದು ಡೆಮೋ ಕೊಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಇದನ್ನು ನೋಡಿದೆ ಇವಾಗ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರು ಈ ಥರದ್ದು ಫೀಲಿಂಗ್ ನಿಮ್ಗೆ ಸಿಗೋಲ್ಲ. ಮತ್ತು ಏನೋ ಒಂಥರ ನೀವು ಈ ಹೋಮ್ ಥಿಯೇಟ್ರಲ್ಲಿ ನೋಡಿದ್ರೆ ನಿಮ್ಮ ಮನೆಗಳಲ್ಲಿ ಅಥವಾ ರೂಮಲ್ಲಿ ಇದನ್ನು ಫಿಕ್ಸ್ ಮಾಡ್ಕೊಂಡು ನೋಡ್ತೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇದ್ರದ್ದು ಟೋಟಲ್ ಸರ್ ಕಾಸ್ಟ್ ಏನಾಗುತ್ತೆ, ಸೆಟಪ್ ಎಲ್ಲ ಹೆಂಗೆ, ಅದನ್ನು ನೀವೇ ಮಾಡ್ಕೊಡ್ತೀರಾ ಸೆಟಪ್ಪು, ಮತ್ತು ಓವರಾಲ್ ಕಾಸ್ಟ್ ಏನು ಇನ್ಕ್ಲೂಡಿಂಗ್ ಎಲ್ಲ ಸ್ಪೀಕರು ಮತ್ತು ಈವನ್ LCD ಆಗಿರ್ಬೋದು ಮತ್ತು ಈ ಒಂದು ಸ್ಕ್ರೀನು ಎಲ್ಲ ಸೇರಿ ಏನಾಗುತ್ತೆ, ಏನು ಕತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. These speakers are more into customizable options, sir. Okay. So ಇದು ಈ ಪ್ಯಾಕೇಜ್ ಈ ಥರ ಇರುತ್ತೆ ಅಂತಲ್ಲ, ಡಿಪೆಂಡಿಂಗ್ ಆನ್ ದ ರೂಮ್ ಸೈಜ್. ಚಿಕ್ಕ ರೂಮ್ಗೆ ಒಂದು ಚಿಕ್ಕ ಸ್ಪೀಕರ್ಸ್ ಬರುತ್ತೆ, ದೊಡ್ಡ ರೂಮ್ಗೆ ದೊಡ್ಡ ರೂಮ್ ಸೈಜ್. ಸೊ ಮಿನಿಮಮ್ ರೆಕ್ಟ್ಯಾಂಗಲ್ ರೂಮ್ ಇದ್ರೆ ಚೆನ್ನಾಗಿರುತ್ತೆ. ಸೊ ರೆಕ್ಟ್ಯಾಂಗಲ್ ರೂಮ್ ಇಟ್ಸ್ ಬೆಟರ್ ವೆನ್ ಯು ಹ್ಯಾವ್ 2-3 ಸೀಟರ್ಸ್ ಯು ಕ್ಯಾನ್ ಪುಟ್. ಇವಾಗ ಹಾಲ್ ಅಂದರೆ ಈ ಥರ ಸ್ಪೀಕರ್ಸ್ ಬೇಕು ಅಂತಲ್ಲ, ವಿ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೀಕರ್ಸ್. ಲೈಫ್ ಸ್ಟೈಲ್ ಸ್ಪೀಕರ್ಸ್ ಬರುತ್ತೆ, ಬುಕ್ ಶೆಲ್ಫ್ ಸ್ಪೀಕರ್ಸ್ ಬರುತ್ತೆ, ಟವರ್ ಸ್ಪೀಕರ್ಸ್ ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಬ್ರ್ಯಾಂಡ್, ಡಿಪೆಂಡಿಂಗ್ ಆನ್ ದ ರೂಮ್ಸ್ ಏರಿಯಾ ಎಲ್ಲಿ ಆಗ್ತೀರಾ ಅಂತ. We have speakers starting from 90,000 rupees, only speakers. It goes up to 3 CR high end because we are super CR, yeah. So we own one more brand, super premium brand called Pro Audio and Theory Audio, which is the South Asian. We only have that theater entire South Asia in Bangalore in MG Road. So here we just open a new branch in Mysore.
ಫನ್ ಕುವೆಂಪು ನಗರ್ನಲ್ಲಿದೆ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಟುವರ್ಡ್ಸ್ ಟು ವಿವೇಕ್ ನಗರ ರೋಡ್, ಲೀಲಾ ಕ್ಲಿನಿಕ್ ಪಕ್ಕದಲ್ಲಿ. ಲೀಲಾ ಕ್ಲಿನಿಕ್ ಪಕ್ಕದಲ್ಲಿದೆ. ನನ್ನ ಹೆಸರು ಮೋಹನ್ ಅಂದ್ಬಿಟ್ಟು, ನಾನು ಮೈಸೂರು ಶೋರೂಮಲ್ಲೇ ಇರ್ತೀನಿ. ಯು ಕ್ಯಾನ್ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ಮೀ. ನನ್ನ ಹೆಸರು ಮೋಹನ್ ಸಿಂಹ ಅಂತ. ಥ್ಯಾಂಕ್ ಯು ಸರ್. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದು 9886887929 ಅಂತ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಕೇಳಿದ್ರಿ ತಾವು, ತುಂಬ ಚೆನ್ನಾಗಿತ್ತು ಈ ಹೋಮ್ ಥಿಯೇಟರ್. ಮತ್ತು ಇದ್ರದ್ದು ಪ್ರೈಸ್ ನೋಡಿದ್ರಲ್ಲ, 90,000ಇಂದ 3 crore ಇದ್ರದ್ದು ಎಕ್ಸ್ಪೆನ್ಸ್ ಇರುತ್ತಂತೆ. ಬಟ್ ಡಿಪೆಂಡ್ ಅಪಾನ್ ನಿಮ್ಮ ಒಂದು ಹಾಲು ಅಥವಾ ರೂಮನ್ನು ಒಂದು ಏನು ಡೈಮೆನ್ಷನ್ನು, ಮತ್ತು ಅದು ರೆಕ್ಟ್ಯಾಂಗಲ್ ಟೈಪಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಬಂದು ಆ ಇಡೀ ನಿಮ್ಮ ರೂಮನ್ನು ಎಲ್ಲಿಗೆ ಹಾಕ್ಸ್ಕೋಬೇಕು ಅಂತಿದ್ದೀರಾ ಅದನ್ನು ತೋರಿಸಿದ್ದೆ. ಆದರೆ ಅವರು ಅದನ್ನೆಲ್ಲವನ್ನು ಒಂದು ಸ್ಟಡಿ ಮಾಡಿ ಯಾವ್ದು ಬೆಟರ್ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತಾರೆ ಫ್ರೆಂಡ್ಸ್. ಯಾರಾದರೂ ನೀವು ಈ ಹೋಮ್ ಥಿಯೇಟರ್ ಬಗ್ಗೆ ತಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ದೆ ಆದರೆ ಇಲ್ಲಿ ನಾವು ಅವರ ಒಂದು ಬಿಸ್ನೆಸ್ ಕಾರ್ಡನ್ನು ಇಲ್ಲಿ ಶೋ ಮಾಡಿದ್ದಾರೆ ಫ್ರೆಂಡ್ಸ್. ಅವರನ್ನು ತಾವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಇಲ್ಲೆಲ್ಲವೂ ಅವರ ಕಂಪ್ಲೀಟ್ ಡೀಟೇಲ್ಸ್ ತಮ್ಗೆ ಇಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಇಲ್ಲಿ ದಿ ರಾಮ್ಕೋ ಸಿಮೆಂಟ್ ಲಿಮಿಟೆಡ್ ಅವರ ಒಂದು ಶಾಪ್ ಇದೆ. ಸೊ ಬನ್ನಿ, ರಾಮ್ಕೋ ಸಿಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಳ್ಳೋಣ. ಒಂದು ರಾಮ್ಕೋ ಸಿಮೆಂಟ್ಸ್ ಅಂತೇಳಿ 60 years ಓಲ್ಡ್ ಸಿಮೆಂಟ್ ಕಂಪನಿ. ಜೊತೆಗೆ ನಮ್ಮಲ್ಲಿ ಇವತ್ತಿನ ಟೆಕ್ನಾಲಜಿಗೆ ತಕ್ಕಂಥ ಇವತ್ತಿನ ವಾತಾವರಣಕ್ಕೆ ಅನುಗುಣವಾಗಿ ನಾವು ಸಿಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ನಮ್ಮ ಸರ್ವಿಸಸ್ ಇದೆ, ಜೊತೆಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಸರ್ವಿಸ್ ಕೊಡ್ತಾ ಇದ್ದೀವಿ ಮೈಸೂರಲ್ಲಿ. ಸೊ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಸರ್ವಿಸನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಕೇಳ್ಕೊತೀವಿ ಸರ್. ಸರ್, ನಮ್ಮ ಕಡೆಯಿಂದ ನಮ್ಮ ಸಿಮೆಂಟನ್ನು ಬಳಕೆ ಮಾಡ್ತಕ್ಕಂಥ ಎಲ್ಲ ಗ್ರಾಹಕರಿಗೂ ಕೂಡ ನಮ್ಮಲ್ಲಿ ಒಂದು ಕಾಂಕ್ರೀಟ್ ಸರ್ವಿಸಸ್ನ ಕೊಡ್ತಾ ಇದ್ದೀವಿ ಸರ್. ಅಂದರೆ ಟೆಸ್ಟಿಂಗ್ಸ್ ಇರ್ಬೋದು, ಪ್ರೀ ಕಾಂಕ್ರೀಟಲ್ಲಿ ಟೆಸ್ಟಿಂಗ್ಸ್ನ ಮಾಡಿಕೊಡ್ತೀವಿ, ಪೋಸ್ಟ್ ಕಾಂಕ್ರೀಟ್ ಟೆಸ್ಟಿಂಗ್ಸ್ನ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಕಾಂಕ್ರೀಟಿನ ಒಂದು ಗುಣಮಟ್ಟತೆಯನ್ನು ಯಾವ ರೀತಿ ಕಾಪಾಡಬೇಕಂತೇಳಿ ಸೈಟ್ ಸೂಪರ್ವಿಷನ್ನ ಕೊಡ್ತಾ ಇದ್ದೀವಿ ಸರ್. ಅದೊಂದು ಮೇಯ್ನ್ ಇಂಟೆನ್ಷನ್ ನಮ್ಮದು. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಧನಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತೇಳಿ ಇವರು ಬೋಸ್ ಕಂಪನಿಯ ಒಂದಷ್ಟು ಪ್ರಾಡಕ್ಟ್ಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ, ಇದ್ರ ಬಗ್ಗೆ ಒಂದಷ್ಟು ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ. ಅಲ್ಲಿ ಎಲ್ಲ ವೆರೈಟೀಸ್ ಆಫ್ ಪವರ್ ಟೂಲ್ಸ್ ಮತ್ತು ವುಡ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಸಿವಿಲ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಎಲ್ಲ ಐಟಮ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದು ಬಂದು ನಿಮಗೆ ಹೋಮ್ ಕಿಟ್ ಅಂತೇಳಿ, ಇದು 10 mm ಕೆಪಾಸಿಟಿ ಡ್ರಿಲ್ ಮಿಷಿನ್ ಬರುತ್ತೆ. ಮತ್ತು ಓವರಾಲ್ ಎಲ್ಲ ಸ್ಕ್ರೂಯಿಂಗ್ ಮತ್ತು ಡ್ರಿಲ್ಲಿಂಗ್ ಪರ್ಪೋಸ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲೆಲ್ಲ ಬಿಟ್ ಸೆಟ್ ಮತ್ತು ಎಲ್ಲ ಹ್ಯಾಮರ್, ಕಟಿಂಗ್ ಪ್ಲೇಯರ್, ನೋಸ್ ಪ್ಲೇಯರ್ ಎಲ್ಲ ಅವೈಲೇಬಲ್ ಇದೆ. ಇದನ್ನು ನಾವು ಇವಾಗ ಎಕ್ಸಿಬಿಷನ್ ಪ್ರೈಸ್ ಇರೋದ್ರಿಂದ ನಿಮಗೆ 3,850ಗೆ ನಾವು ಆಫರ್ ಮಾಡ್ತಾ ಇದ್ವಿ ಇನ್ ದಿಸ್ ಪ್ರಾಡಕ್ಟ್. MRP 8,350 ಇದೆ. ಇವಾಗ ಡಿಸ್ಕೌಂಟ್ ಪ್ರೈಸ್ ನಾವು 8,350ಗೆ ನಾವು ಕೊಡ್ತಾ ಇದ್ವಿ. ಓಕೆನಾ. ನಮ್ಮಲ್ಲಿ ಇವಾಗ ಮೆಜರಿಂಗ್ ಡಿವೈಸ್ ಎಲ್ಲ ಇದೆ, ಮತ್ತು ಜಿಗ್ಸಾ ಮಿಷಿನ್ ಇದೆ, ಮತ್ತು ಮೆಟಲ್ ಕಟಿಂಗ್ ಸಿಗುತ್ತೆ, ವುಡ್ ಕಟಿಂಗ್ ಸಿಗುತ್ತೆ, ಹ್ಯಾಮರ್ಸ್ ಇದೆ. ಆಲ್ ವೆರೈಟೀಸ್ ಆಫ್ ವುಡ್ ಆ್ಯಂಡ್ ಸಿವಿಲ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಎಲ್ಲ ಪ್ರಾಡಕ್ಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಟೂಲಲ್ಲಿ ಬಂದು ಡ್ರಿಲ್ ಮಿಷಿನ್ಸ್ ಇದೆ, ಸ್ಕ್ರೂ ಮತ್ತು ಮೆಟಲ್ ಡ್ರಿಲ್ಲು. ಸರ್, ನಾವು ಸ್ಕ್ರೂ ಮಾಡಿ ರಿವರ್ಸ್ ಆ್ಯಂಡ್ ಫಾರ್ವರ್ಡ್ ಎರಡು ಆಪ್ಷನ್. ಇಟ್ಸ್ ಎ ವಾಲ್ ಡಿಟೆಕ್ಟರ್ ಅಂತೇಳಿ. ಅಂದರೆ ಎಲ್ಲಿ ಲೀಕೇಜ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ನೋ ಒನ್ ಕ್ಯಾನ್ ಫೈಂಡ್ ಔಟ್. ವಾಲ್ ಡಿಟೆಕ್ಟರ್ ನಮ್ಮ ಕಣ್ಣಿಗೆ ಏನು ಕಾಣಿಸಲ್ಲ ಎಲ್ಲಿ ಬರ್ತಾ ಇದೆ. ನಮಸ್ತೆ, ನನ್ನ ಹೆಸರು ವೈಭವ್ ಅಂತ. ನಮ್ಮದು ಅರುಣ್ ಸೋಲಾರ್ ಅಂತ ಬ್ರ್ಯಾಂಡು. ನಮ್ಮದು ಇವತ್ತು ಆ್ಯಕ್ಚುಲಿ ಆ್ಯನಿವರ್ಸರಿ ಸೆಲೆಕ್ಟ್ ಮಾಡ್ತೀವಿ. ನಮ್ಮದು ಅರುಣ್ ಸೋಲಾರ್ದು ಇವತ್ತು 21ನೇ ವರ್ಷದ ಆ್ಯನಿವರ್ಸರಿ. ಆ್ಯಸ್ ಅನ್ ಆ್ಯನಿವರ್ಸರಿ ಆಫರ್ ನಾವು ಫ್ರೀ ಚಿಮ್ನಿ ಕೊಡ್ತಾ ಇದ್ದೀವಿ, ವರ್ತ್ 20,000 ವಿತ್ ಈಚ್ ಪರ್ಚೇಸ್. ಇವತ್ತು ನಾಳೆ ಆಫರ್ ಇರುತ್ತೆ. ಸೊ ಈ ಥರ ಆಫರ್ ಯಾರೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಸೊ ಈ ಆಫರ್ನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮದು ಮೈಸೂರಲ್ಲಿ ಅರೌಂಡ್ 10,000 ಪ್ಲಸ್ ಕಸ್ಟಮರ್ಸ್ ಇದ್ದಾರೆ. ಸೊ ಆದ್ದರಿಂದ ಆಫ್ಟರ್ ಸೇಲ್ ಸರ್ವಿಸ್ ತುಂಬ ಚೆನ್ನಾಗಿದೆ. ಸೋಲಾರು, ಹೀಟ್ ಪಂಪು, ರೂಫ್ ಟಾಪ್, ಸೋಲಾರ್ ರೂಫ್ ಟಾಪು, ಸೊ ಆಮೇಲೆ UPS ಬ್ಯಾಟ್ರಿ, ವಾಟರ್ ಲೆವೆಲ್ ಕಂಟ್ರೋಲರು, ಸಾಫ್ಟ್ನರು, ಗೀಸರು, ವಾಟರ್ ಪ್ಯೂರಿಫೈಯರ್ಸು. ಸೊ ಆಲ್ ಇನ್ ಒನ್ ಸ್ಟಾಪ್ ಸಿಗುತ್ತೆ ನಮ್ಮಲ್ಲಿ, ಎಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ನಮ್ಮದು ಕುವೆಂಪುನಗರ್ ಪೊಲೀಸ್ ಸ್ಟೇಷನ್ ಬರುತ್ತೆ, ಆಪೋಸಿಟ್ ಆಫೀಸು. ಕುವೆಂಪುನಗರ್ ಪೊಲೀಸ್ ಸ್ಟೇಷನ್ ಬರುತ್ತೆ ಆಪೋಸಿಟ್. ಸೊ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಶ್ರೀ ವೆಂಕಟೇಶ್ವರ ಬಿಲ್ಡರ್ ಪಾಯಿಂಟ್ ಅಂತೇಳಿ. ಸೊ ಬನ್ನಿ, ಇಲ್ಲಿ ಏನೆಲ್ಲ ಸರ್ವಿಸಸ್ ಇದೆ ಮತ್ತು ಏನೆಲ್ಲ ಇವರು ಕೆಲಸಗಳನ್ನ ಮಾಡ್ತಾರೆ ಅಂತ ಅನ್ನೋದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹೇಳಿ ಸರ್. ನಮಸ್ಕಾರ. ಶ್ರೀ ವೆಂಕಟೇಶ್ವರ ಬಿಲ್ಡ್ ಪಾಯಿಂಟ್ ಅಂತೇಳಿ ಮುಂಚೆ ಹಳೆಯದಾಗಿ ಶ್ರೀ ವೆಂಕಟೇಶ್ವರ ಹಾರ್ಡ್ವೇರ್ ಅಂತ ಇತ್ತು.
ಅದು ಸುಮಾರು ಒಂದು 30 ವರ್ಷದ ಹಿಂದೆಯಿಂದ ಇತ್ತು. ಈಗ ಹೊಸದಾಗಿ ನಮ್ಮ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತೇಳಿ ಸಂಗಮ ಪ್ಯಾಕೇಜ್ ಪಕ್ಕ ನಾವು ದೊಡ್ಡದಾಗಿ ಅವರಿಗೆ ಅನುಕೂಲವಾದ ಸಾಮಗ್ರಿಗಳನ್ನು ಮೊಳೆಯಿಂದ ಹಿಡಿದು ನಮ್ಮ ಯಾವುದೇ ನಮ್ಮ ಕಾಮಗಾರಿ ಕೆಲಸಕ್ಕೆ ಅಥವಾ ಕನ್ಸ್ಟ್ರಕ್ಷನ್ ಅಂತ ಹೇಳೋದಕ್ಕೆ ಅದಕ್ಕೆಲ್ಲದಕ್ಕೂ ಉಪಯೋಗವಂಥ ಮೆಷಿನರಿ ಮತ್ತು ಗಾರ್ಡನ್ ಟೂಲ್ಸು ಮತ್ತು ವೆಲ್ಡಿಂಗ್ ಎಕ್ವಿಪ್ಮೆಂಟ್ ಅನುಕೂಲ ಆಗಲಿ ಅಂತೇಳಿ ನಾವೊಂದು ಡಿಸ್ಪ್ಲೇ ಮಾಡಿದ್ದೇವೆ. ದಯವಿಟ್ಟು ಒಮ್ಮೆ ಎಲ್ಲರೂ ಭೇಟಿ ಕೊಡಬೇಕು ಅಂತೇಳಿ ಪ್ರಾರ್ಥಿಸ್ತೇವೆ. ಮತ್ತು ನಮ್ಮಲ್ಲಿ ಪ್ರೆಷರ್ ವಾಷರ್ ಕೂಡ ಇದೆ. ಇದು ನಿಮಗೆ ಅನುಕೂಲವಾಗುವ ಬೆಲೆಯಲ್ಲಿ 13,000 ದರದ ಪ್ರೆಷರ್ ವಾಷರನ್ನು ಈಗ ನಾವು ಕೇವಲ 5,000 ರೂಪಾಯಿಗೆ ನಾವು ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಬುಕ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಬಂದು ನಿಮಗೆ ಅನುಕೂಲ ಆಗುವ ರೀತಿ ದರದಲ್ಲಿ ಪಡೆದುಕೊಳ್ಳಬೇಕಾಗಿ ವಿನಂತಿ. ಇದರ ಜೊತೆಗೆ 1 ವರ್ಷದ ವಾರಂಟಿ ಕೂಡ ಕೊಡ್ತಾ ಇದ್ದೇವೆ. ಅದು 6 ತಿಂಗಳು ಸಾಮಾನ್ಯ ವಾರಂಟಿ. ನಾವು ಹೊರಗಡೆ ಬೇಕು ಅಂದರೆ ಇದೇ ಮೆಷಿನ್ನು ನಿಮಗೆ 7,800 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಇಲ್ಲಿ ಕೇವಲ 5,000 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ಮನೆ ಕಟ್ತೀರಾ ಅಂತ ಹೇಳಿದ್ರೆ ವಿಂಡೋಸು ಕಾಮನ್ ಆಗಿದ್ದೇ ಇರುತ್ತೆ. ಸೊ ಇಲ್ಲಿ UPVC ವಿಂಡೋಸ್ ಮತ್ತು ಡೋರ್ಸ್ಗೆ ಸಂಬಂಧಪಟ್ಟಂಥ ಒಂದು ಸ್ಟಾಲ್ ಇದೆ. ಬನ್ನಿ, ಇವ್ರ ಹತ್ರ ಯಾವ ರೀತಿಯ UPVC ವಿಂಡೋಗಳು ಸಿಗುತ್ತೆ, ಡೋರ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಇವರಿಂದ ತಿಳ್ಕೊಳ್ಳೋಣ. UPVC ವಿಂಡೋಸ್ ಅಂತ ಬರುತ್ತೆ. ಇಟ್ಸ್ ಎ ಜರ್ಮನ್ ಬ್ರ್ಯಾಂಡ್ ಸರ್, ಸಲಾಮೆಂಡರ್ ಅಂತೇಳಿ. ಇದಕ್ಕೆ 10 ಇಯರ್ಸ್ ಫ್ಯಾಬ್ರಿಕೇಷನ್ ವಾರಂಟಿ ಕೊಡ್ತಾ ಇರ್ತೀವಿ ನಮ್ಮ ಕಡೆಯಿಂದ. 80 ವರ್ಷ ಪ್ರೊಫೈಲ್ ವಾರಂಟಿ ಇದೆ. ಸೊ ಇವಾಗ ಬರ್ತದೆ ವುಡ್ ರಿಪ್ಲೇಸ್ಮೆಂಟ್ಗೆ ಸೂಟೇಬಲ್ ಕ್ಯಾಂಡಿಡೇಟ್ ಸರ್ ಇದು ಇವಾಗ ಈ ಪರಿಸ್ಥಿತಿಲಿ. ಸೊ ಇದರಲ್ಲಿ ನಿಮಗೆ 2 ಟ್ರ್ಯಾಕ್ ವಿತ್ ಮೆಶ್, 2.5 ಟ್ರ್ಯಾಕು, 3 ಟ್ರ್ಯಾಕು, ಓಪನಬಲ್ ವಿಂಡೋ, ಡೋರು, ತುಂಬ ಆಪ್ಷನ್ಸ್ ಇದೆ ಸರ್. ಇನ್ಕ್ಲೂಡಿಂಗ್ 7 ಕಲರ್ಸ್ ಇದೆ ಸರ್ ಇದರಲ್ಲಿ. ಮೆಟೀರಿಯಲ್ ಏನು ಸರ್ ಇದೆಲ್ಲ? ಸರ್ UPVC ಸರ್, UPVC ಪ್ರೊಟೆಕ್ಟೆಡ್ ಇರುತ್ತಾ? ಸ್ವಲ್ಪ ಪರವಾಗಿಲ್ವಾ? ಸೇಫ್ಟಿ ವೈಸ್ ತುಂಬ ಚೆನ್ನಾಗಿ. ಯಾಕೆಂದರೆ ತುಂಬ ಜನಗಳು ವುಡನ್ನ ಎಲ್ಲರೂ ಲೈಕ್ ಮಾಡ್ತಾರೆ. ಹೌದು. ಯಾಕೆಂತಂದರೆ ಸೇಫ್ಟಿ ಮತ್ತು ಅದನ್ನು ಈಸಿಯಾಗಿ ಬ್ರೇಕ್ ಮಾಡೋಕ್ಕಾಗಲ್ಲ. ಹೌದು. ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಸರ್ ವುಡನ್ ಆದ್ರೂ ವುಡನ್ ವಿಂಡೋಗೆ ವುಡನ್ ಡೋರ್ಗೆ ಏನೇ ಇದ್ರೂ ಗ್ರಿಲ್ ಹಾಕೊಳ್ಳೇಬೇಕು ವುಡ್ಗೆ. ಸೊ ಸೇಮ್ ಕಾನ್ಸೆಪ್ಟ್. ಗ್ರಿಲ್ನ ನೀವು ಇನ್ಸೈಡ್ ಆ್ಯಡ್ ಮಾಡ್ಕೋತೀರಾ, ಔಟ್ಸೈಡ್ ವಿಂಡೋ ಬರುತ್ತೆ. ಸೇಮ್ ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಸೊ ವುಡ್ಡಲ್ಲೇ ನೀವು ಏನು ಮೆಟಲ್ನ ಇನ್ಬಿಲ್ಟ್ ಮಾಡ್ತೀರಾ, ಔಟ್ಸೈಡ್ ಮಾಡ್ಕೋಬೇಕು. ಸೇಫ್ಟಿ ವೈಸ್ ಸೇಮ್ ಇರುತ್ತೆ. ಕಂಪ್ಯಾರಿಟಿವ್ಲಿ ಕಾಸ್ಟ್ ಆಲ್ಮೋಸ್ಟ್ ಸೇಮೇ ಇರುತ್ತೆ ಸರ್. ಕಲರ್ ಪ್ರೈಸ್ಗೆ ಹೋಗ್ತೀನಿ ಅಂದರೆ ಆಲ್ಮೋಸ್ಟ್ ವುಡ್ ಪ್ರೈಸ್ಗೆ ಬರುತ್ತೆ. ವೈಟ್ಗೆ ಹೋಗ್ತೀನಿ ಅಂತಂದರೆ ಸ್ವಲ್ಪ ಕಮ್ಮಿ ಇರುತ್ತೆ. ಇದರಲ್ಲಿ ಪ್ರೀಮಿಯಮ್ ಮತ್ತು ನಾನ್ ಪ್ರೀಮಿಯಂ ಬ್ರ್ಯಾಂಡ್ಸ್ ಇದೆ ಸರ್. ಇದು ಆ್ಯಕ್ಚುಲಿ ಜರ್ಮನ್ ಪ್ರಾಡಕ್ಟ್, ಸಲಾಮೆಂಡರ್ ಅಂತ ಇಂಪೋರ್ಟೆಡ್. ಇದು ಪ್ರೀಮಿಯಂ ಬ್ರ್ಯಾಂಡ್ ಸರ್. ಏನಾಗುತ್ತೆ ಸರ್ ಕಾಸ್ಟ್? ಈಗ ಒಂದು ಈ ಥರದ್ದು ಡೋರ್ ಸರ್ ಅಪ್ ಟು ಬೇಸಿಕ್ ಪ್ರೈಸ್ ಫಿಕ್ಸ್ಡ್ ಪಾರ್ಟಿಂದ ಶುರು ಮಾಡಿದ್ರೆ 300 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ಅಪ್ ಟು 1,700 ತನಕ ಇದೆ ಸರ್. ಸರ್ ಇದರಲ್ಲಿ ನಿಮಗೆ ಬಾಲ್ಕನಿ ಪರ್ಪಸ್ಗೆಲ್ಲ ಯೂಸ್ ಮಾಡ್ತೀನಿ ಅಂತಂದರೆ 2 ಟ್ರ್ಯಾಕ್ ವಿತ್ ಡೋರ್ ಯೂಸ್ ಮಾಡ್ಬೋದು. ಕಲರ್ ಆಪ್ಷನ್ಸ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ ರೀತಿ ಬೇಕಂದರೆ ವಿತ್ ಮೆಶ್ ಬೇಕಂದ್ರೂ ಹಾಕೊಬೋದು. ನಮ್ದೇನಾದರೂ ಬಾಲ್ಕನಿ ಪರ್ಪಸ್ ಅಥವಾ ಜಿಮ್ ಏರಿಯಾ, ಗಾರ್ಡನ್ ಏರಿಯಾ ಅಲ್ಲಿಗೆಲ್ಲ ಬೇಕು ಅಂದರೆ 17 ಫೀಟ್ ಅಥವಾ 18 ಫೀಟ್ ಇದೆ ನಂದು ಏರಿಯಾ, ವಿಂಡೋ ಏರಿಯಾ ಅಂತ ಬಂದರೆ ಡೋರ್ಗೆ 7 ಫೀಟ್ಗೆ ಪ್ಯಾನಲ್ಸ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಸೊ 3 ಟ್ರ್ಯಾಕ್ 6 ಪ್ಯಾನಲ್, 3 ಟ್ರ್ಯಾಕ್ 4 ಪ್ಯಾನಲ್ ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡಿ ಎಷ್ಟು ಬೇಕಾದ್ರೂ ಅಪ್ ಟು 18 ಫೀಟ್ ತನಕ ಯೂಸ್ ಮಾಡ್ಬೋದು ಸರ್. ಯಾಕೆಂದರೆ ಪ್ರೊಫೈಲ್ 19 ಫೀಟ್ ಬರುತ್ತೆ. ಅಪ್ ಟು 18 ಫೀಟ್ ತನಕ ನಾವು ಪ್ರೊಡಕ್ಷನ್ ಮಾಡ್ಬೋದು. ಸೊ ಇದರಲ್ಲಿ ಗ್ಲಾಸ್ ಅಂತ ಬಂದರೆ ಟೈಪ್ಸ್ ಆಫ್ ಗ್ಲಾಸ್ ಇರುತ್ತೆ, ತುಂಬ ಗ್ಲಾಸು. ಈಗಿರೋದ್ರ ಕ್ಲಿಯರ್ ಗ್ಲಾಸ್ ವಿತ್ ಟಫಂಡ್ 6 mm ಗ್ಲಾಸ್ನ ನಾವು ಯೂಸ್ ಮಾಡಿದ್ದೀವಿ ಇಲ್ಲಿ. ಡೋರ್ಸ್ಗೆಲ್ಲ ಮ್ಯಾಕ್ಸಿಮಮ್ ಹಾಂ ಸರ್. ಸೊ ಇದು ಕ್ಲಿಯರ್ ಟಫಂಡ್ ಗ್ಲಾಸ್ 6 mm ಇದೆ. ಸೊ ಇದರಲ್ಲಿ ನಿಮಗೆ ಕಲರ್ ಯಾವುದಾದ್ರೂ ಬೇಕು ಅಂತಂದರೆ ಗ್ರೇ ಟಿಂಟೆಡ್, ಬ್ರೌನ್ ಟಿಂಟೆಡ್ ಯಾವುದೇ ಬೇಕಿದ್ರೂ ಗ್ಲಾಸ್ ಚೇಂಜ್ ಮಾಡ್ಕೊಬೋದು ಸರ್. ಮತ್ತು ಮೆಟೀರಿಯಲ್ ಕೂಡ ವೈಟ್ ಸಿಗುತ್ತೆ. ಮತ್ತು ಇಲ್ಲಿ ಬಂದರೆ ಬನ್ನಿ ಸರ್, ವೈಟ್ ಇದೆ, ವಾಲ್ನಟ್ ಕಲರ್ ಸಿಗುತ್ತೆ, ಜೆಟ್ ಬ್ಲ್ಯಾಕ್ ಅಂತ ಸಿಗುತ್ತೆ. ಅದು ಬಿಟ್ಟರೆ ಡಾರ್ಕ್ ಓಕ್ ಸಿಗುತ್ತೆ. ಡಾರ್ಕ್ ಓಕು ವೈಟ್ ಬಿಟ್ಟರೆ ಗ್ರೇ ಕಲರ್ ಸಿಗುತ್ತೆ. ಮಹಗನಿ ಕಲರ್ ಸಿಗುತ್ತೆ, ಗೋಲ್ಡನ್ ಓಕ್ ಸಿಗುತ್ತೆ ಸರ್. ಟೋಟಲ್ 7 ಕಲರ್ಸ್ ಇದೆ ಸರ್. 7 ಕಲರ್ಸ್ ಇಲ್ಲಿದೆ ಸರ್. ನೋಡಿ ಸರ್, ಇಲ್ಲಿ 7 ಕಲರ್ಸ್ ಇದೆ ಸರ್. ಸಲಾಮೆಂಡರ್ ಜರ್ಮನ್ ಇಂಪೋರ್ಟೆಡ್ ಬ್ರ್ಯಾಂಡ್. ನೀವು ಹೇಳ್ತಾರೆ 7 ಕಲರು ಇದು PVC ಇದ್ರದ್ದು? UPVCನೇ ಸರ್. ಇಷ್ಟು ಮೆಟೀರಿಯಲ್ UPVCನೇ ಸರ್, ಇನ್ಕ್ಲೂಡಿಂಗ್ ವೈಟ್. ಆಮೇಲೆ ಗ್ಲಾಸ್ ಎಷ್ಟು ವೆರೈಟಿ ಸರ್? ಕಸ್ಟಮೈಸ್ ಸರ್. ಸೊ ನಾವು ರೆಗ್ಯುಲರಾಗಿ 5 mm ವಿಂಡೋಗೆ ಹಾಕ್ತೀವಿ, 6 mm ಡೋರ್ಗೆ ಹಾಕ್ತಾ ಇರ್ತೀವಿ. ಸೊ ಕಸ್ಟಮೈಸ್ ಬೇಕು ಅಂತಂದರೆ ನಮಗೆ 6 mm ಬೇಕು ಅಥವಾ 8 mm ಬೇಕು, 10 mm ಬೇಕು ಅಂತ ನಾವು ಮಾಡ್ಕೊಡ್ತೀವಿ ಸರ್. ಅದರಲ್ಲೇ ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ವಾಶ್ರೂಮ್ಸ್ ಎಲ್ಲ ಬರ್ತದೆ ಅಂತಂದರೆ ವಾಶ್ರೂಮ್ಸ್ಗೆಲ್ಲ ವೆಂಟಿಲೇಟರ್ಸ್ ಬರುತ್ತೆ. ಸೊ ಬನ್ನಿ ಸರ್, ಇದೆಲ್ಲ ವೆಂಟಿಲೇಟರ್ಸ್ ಬರುತ್ತೆ, ಫಿಕ್ಸ್ಡ್ ಲೂವರ್ಸ್ ಇರುತ್ತೆ ಇದೆಲ್ಲ. ಸೊ ಅದು ಬಿಟ್ಟರೆ ನಿಮಗೆ ಎಕ್ಸಾಕ್ಟೆಡ್ ಫ್ಯಾನ್ ಬೇಕು ಅಂದರೆ ಫ್ಯಾನ್ ಪ್ರೊವಿಷನ್ ಮಾಡ್ಕೋಬೋದು. ಸೊ ಅದು ಬಿಟ್ಟರೆ ಓನ್ಲಿ ಮೆಶ್ ಮಾತ್ರ ಬೇಕು ನನಗೆ, ಮಸ್ಕಿಟೋಸ್ ಬರಬಾರ್ದು ಅಂದರೆ ಓನ್ಲಿ ಮೆಶ್ ಬೇಕಾದರೂ ಹಾಕೊಬೋದು. ಅದು ಬಿಟ್ಟರೆ ನಿಮಗೆ ಆಫ್ ಆ್ಯಂಡ್ ಆಫ್ ಬರುತ್ತೆ, 50% ಮಧ್ಯದಲ್ಲಿ ಮಾತ್ರ ಗ್ಯಾಪ್ ಇರುತ್ತೆ ನಿಮಗೆ. ಅದು ಬಿಟ್ಟರೆ ನಿಮಗೆ ಅಡ್ಜಸ್ಟಬಲ್ ಲೂವರ್ಸ್ ಬರುತ್ತೆ. ಅಡ್ಜಸ್ಟಬಲ್ ಲೂವರ್ಸ್ ಬರುತ್ತೆ. ಅದು ಬಿಟ್ಟರೆ ಫಿಕ್ಸೆಡ್ ಲೂವರ್ಸ್ ಮಾತ್ರ ಇರುತ್ತೆ. ಇದು UPVC ಮೆಟೀರಿಯಲಲ್ಲೇ ಮಾಡಿರುವಂಥದ್ದು ಈ ರೀತಿ ಬರುತ್ತೆ.
ಈಗ ನಮಗೆ ಪಾರ್ಟಿಷನ್ ಬೇಕು ಆ ಥರ ಇಲ್ಲ ಅಂದರೆ ಗ್ಲಾಸ್ ಫುಲ್ ಫಿಕ್ಸೆಡ್ ಗ್ಲಾಸ್ ಮಾಡ್ಕೊಬೋದು. ಈ ರೀತಿ ಡಿಸೈನ್ಸ್ ಯಾವ ಥರ ಡಿಸೈನ್ಸ್ ಬೇಕು ಈ ರೀತಿ ಡಿಸೈನ್ಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ಸರ್, ಇದೆಲ್ಲ ಫುಲ್ ಫಿಕ್ಸೆಡ್, ಎಲ್ಲ ಫುಲ್ ಪಾರ್ಟಿಷನ್ಸ್ ಡಿಸೈನ್ಸ್. ಸರ್ ಇದೆಲ್ಲ ಈ ಏರಿಯಾ ಅಂತ ಬಂದಾಗ ಏನಾಗುತ್ತೆ, ಬಿಗ್ ಏರಿಯಾ, ಬಿಗ್ ವಿಂಡೋ ಸೈಜ್ ಬರುತ್ತೆ. ಸೊ ಇದೇನೆ ಅಂತಂದರೆ ಪ್ರೈಸ್ ನಿಮಗೆ ಗ್ಲಾಸ್ ಏರಿಯಾ ಜಾಸ್ತಿ ಬರುತ್ತೆ. ಸೊ ನಿಮ್ಗೆ UPVC ಏರಿಯಾ ಕಮ್ಮಿ ಬರುತ್ತೆ. ಸೊ ನಿಮಗೆ ಪ್ರೈಸ್ ಕಮ್ಮಿನೇ ಇರುತ್ತೆ ಸರ್. 280 290 ನಿಮಗೆ ಸ್ಕ್ವೇರ್ ಫೀಟ್ ಸಿಕ್ಬಿಡುತ್ತೆ ಹಾಗೆ ಸರ್. ಇದು ಮೈಸೂರಲ್ಲಿದೆ ಸರ್, ಇನ್ಸ್ಪೈರ್ ಗ್ರೂಪ್ UPVC ವಿಂಡೋಸ್ ಆ್ಯಂಡ್ ಡೋರ್ಸ್ ಮೈಸೂರು ಸರ್. ಸೊ ಈಗ ನಮ್ಮದು ವಿಜಯನಗರ ಥರ್ಡ್ ಸ್ಟೇಜಲ್ಲಿ ಹೊಸ ಶೋರೂಮ್ ಓಪನ್ ಆಗ್ತಾ ಇದೆ. ಜೊತೆಗೆ ವುಡ್ಕಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟ್ರಿ ಇದೆ ಸರ್ ನಮ್ಮದು. ಹಾಂ ಸರ್. ಫ್ರೆಂಡ್ಸ್, ನಮಗೇನಾದರೂ ಈ ಒಂದು UPVC ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಮತ್ತು ಮೆಟೀರಿಯಲ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನಂಬರು ಅಡ್ರೆಸ್ಸಿಗೆ ಹೋಗಿತ್ತು ಅಂತ ಹೇಳಿದ್ರೆ ಅವ್ರು ನಿಮಗೆ ಫುಲ್ ಡೀಟೇಲ್ಸನ್ನು ನೀವು ಇಲ್ಲಿ ನೋಡ್ತಿದ್ದೀರಾ RKB ಬಿಲ್ಡ್ ಪ್ರೋ ಅಂತೇಳಿ. ಸೊ ಬನ್ನಿ, ಇದು ನೀವು ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಗೆ ಪೇವರ್ಸ್. ಓಕೆ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಮೆಟೀರಿಯಲ್ಸ್ಗಳು ಇಟ್ಟಿದ್ದಾರೆ. ಬನ್ನಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ. ನಾವು RKB ಬಿಲ್ಡ್ ಪ್ರೋ ಇಂದ ಮಾತಾಡ್ತಾ ಇರೋದು. ಮೈಸೂರಲ್ಲಿ ನಮ್ಮ ಯೂನಿಟ್ ಇರೋದು. ಫ್ಯಾಕ್ಟ್ರಿ ಬಂದು ಇಲ್ವಾಲ್ ಹತ್ರ ಇದೆ. ಬೇಸಿಕಲಿ ನಾವು ಇಂಟರ್ಲಾಕಿಂಗ್ ಪೇವರ್ಸು, ಡ್ರೈವೇಗೆ, ಮನೆ ಬಿಲ್ಡಿಂಗ್ ಕಟ್ಟೋಕ್ಕೆ ಬ್ಲಾಕ್ಸು, ಮತ್ತು ಇದು ಡ್ರೈವೇ ಪರ್ಪಸ್ ಗ್ರಾಸ್ ಪೇವರ್ಸು, ಮತ್ತು ಆಲ್ ಟೈಪ್ ಆಫ್ ಪೇವರ್ಸ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್. ನಮ್ಮದು ಮೇಯ್ನು ಎಕ್ಸ್ಟೀರಿಯರ್ ಪ್ರಾಡಕ್ಟ್ಸ್ ಇವೆಲ್ಲ. ನೀವು ಡ್ರೈವೇ ಪರ್ಪಸ್ಗೆ ಮತ್ತು ಪೆಟ್ರೋಲ್ ಬಂಕ್ಸ್ಗೆ ಮತ್ತು MNC ಕಂಪ್ನಿಗಳಿಗೆ ಅಲ್ಲೆಲ್ಲ ಡ್ರೈವೇ ಪರ್ಪಸ್ಗೆ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ಸ್ನ. ನಮ್ಮ ಹತ್ರ 80 mm, 60 mm, 80 mm ಮತ್ತು 100 mm ತಿಕ್ ಪೇವರ್ಸ್ ಇದೆ. ಹೆವಿ ಟ್ರಕ್ ಮೂವ್ಮೆಂಟ್ಗೂ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಪರ್ಮಿಯೇಬಲ್ ಪೇವರ್ಸ್ ಅಂತ ಇದೆ ನೋಡಿ ಅಲ್ಲಿ. ಇದು ಮೇಯ್ನ್ ಥಿಂಗ್, ಇದು ನಿಮಗೆ ಮಳೆ ನೀರನ್ನ ಅಬ್ಸರ್ವ್ ಮಾಡಿ ಕೆಳಗಡೆ ಭೂಮಿಗೆ ಸಕ್ ಮಾಡುತ್ತೆ ನಿಮಗೆ. ಮತ್ತು ಅದು ರೀಸೈಕ್ಲಿಂಗ್ ಆಗೋಕ್ಕೆ ಮೇಯ್ನ್ ಅದು ಹೊಸ ಪ್ರಾಡಕ್ಟು. ಮತ್ತು ನಮ್ಮ ಹತ್ರ ಶಾರ್ಟ್ ಬ್ಲಾಸ್ಟೆಡ್ ಪೇವರ್ಸ್ ಇದೆ, ವೆರೈಟಿ ಆಫ್ ಡಿಸೈನ್ಸು ಇಂಟರ್ಲಾಕಿಂಗ್ ಪೇವರ್ಸ್ ಇದೆ. ಏನು ಪ್ರೈಸ್ ಆಗುತ್ತೆ ಸರ್? ಪ್ರೈಸು ನಮ್ಮ ಹತ್ರ ಸ್ಟಾರ್ಟಿಂಗು 50 ರೂಪೀಸಿಂದ ಸ್ಟಾರ್ಟ್, 60 mm. ಮತ್ತು ಇದು 100 ರೂಪೀಸ್ ಇದೆ, 115 ರೂಪೀಸ್ ಇದೆ. ಮತ್ತು ಗ್ರಾಸ್ ಪೇವರು ಬ್ಲೆಂಡೆಡ್ ಕಲರ್ಸು ವಿ ಹ್ಯಾವ್. ಅದು ಬಂದು ನಿಮಗೆ ಸ್ಟಾರ್ಟಿಂಗು 100 ರೂಪೀಸ್ ಇದೆ, ಬ್ಲೆಂಡೆಡ್ 3 ಕಲರ್ಸ್ ಮಿಕ್ಸ್ಡ್. ಇಷ್ಟೆಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತೆ. ಸರ್ವಿಸ್ ಬೇಕು ಅಂತ ಹೇಳಿದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸರ್ವೀಸು ನಿಮಗೆ ಮೈಸೂರಲ್ಲಿ ನೀವು ಆನ್ಲೈನಲ್ಲೂ ನೋಡ್ಬೋದು ನಮ್ಮದು. ಮತ್ತು ಇಲ್ಲಾಂದರೆ ನಮ್ಮದು ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರ ಕಡೆಯಿಂದನೂ ನಾವು ನಿಮ್ಮ ಸೈಟ್ಗಳಿಗೆ ಬಂದು ವಿಸಿಟ್ ಮಾಡಿ ನಿಮಗೆ ಎಲ್ಲಿ ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅವೆಲ್ಲ ಡೀಟೇಲ್ಸ್ ಕೊಡ್ತೀವಿ ಸರ್. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ರಾಜಪ್ಪ ಎಸ್ ಅಂತೇಳಿ ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ತಿಳಿಸ್ತೀವಿ. ಅಂತ LG ಆಥರೈಸ್ಡ್ ಡಿಸ್ಟ್ರಿಬ್ಯೂಟರು ಮೈಸೂರಲ್ಲೇ ಡೀಲ್ ಮಾಡ್ತಾ ಇದ್ದೀವಿ. ಓನ್ ಆಫೀಸ್ ಇದೆ ಮೈಸೂರಲ್ಲಿ, ಹೆಬ್ಬಾಳ್ ಇಂಡಸ್ಟ್ರಿ ಏರಿಯಾದಲ್ಲಿ. ಪಾಸ್ಟ್ 20 ಇಯರ್ಸ್ನ ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ಬೇಸಿಕ್ ಅಂದರೆ ಮೇಯ್ನ್ LGದು ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ನಾವು. ಸೊ 1 HP ಟು ಅಪ್ ಟು 100 HP ಗಂಟ ನಮ್ಮ ಹತ್ರ ಏರ್ ಕಂಪ್ರೆಸರ್ ಸಿಗುತ್ತೆ. ಸೊ ಇಟ್ ಈಸ್ ವೆರಿ ಎಲ್ಲ ಕಡೆ ಇಂಡಸ್ಟ್ರಿಗೆ ಬೇಕಾಗುತ್ತೆ. ಅದಲ್ಲದೆ ಅದರದ್ದೇನು ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ. ನೀಲ್ ಫಿಸ್ಕ್ ಅಂತ ಬ್ರ್ಯಾಂಡ್ ಇದೆ, ಜೋಸ್ಟ್ ಅಂತ ನೆಕ್ಸ್ಟು ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ಸ್ ಇದೆ, ಕ್ರಾಂಪ್ಟನ್ LED ಲೈಟ್ಸ್ ಕೂಡ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ಸರ್ ನಿಕ್ಕಿ ಕಂಪ್ನಿದು ಇದು ಪ್ರೆಸಿಂಗ್ ಡೋರ್ಸ್ ಅಂತ. ಹೌದು ಸರ್. ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ, ಮೈಸೂರಲ್ಲಿ ಬ್ರಾಂಚ್ ಆಫೀಸ್ ಇದೆ. ಏನಾಗುತ್ತೆ ಸರ್ ಕಾಸ್ಟ್? ಇದು ಕಾಸ್ಟ್ ಬಂದು ನಿಮಗೆ ಸ್ಕ್ವೇರ್ ಫೀಟ್ ಲೆಕ್ಕ ಬರೋದು. ಇದು ಒಂದು ಸ್ಕ್ವೇರ್ ಫೀಟು 275 ರೂಪಾಯಿ ಬೀಳುತ್ತೆ. ಒಂದು ಡೋರ್ ಬಂದು 4950 ರೂಪಾಯಿ ಬೀಳುತ್ತೆ ಸರ್. ಇದು ಸೇಮ್ ಇದು ಅಷ್ಟೇ. ಮತ್ತು ಫಸ್ಟ್ ಟೀಕು ಸೆಕೆಂಡ್ ಟೀಕು ಇದೆ. ಇದು ಮತ್ತು ಫಸ್ಟ್ ಟೀಕು ಅದು ಫಸ್ಟ್ ಟೀಕ್ ಬಂದು ನಿಮಗೆ 34,000 ಇದೆ. ಸೆಕೆಂಡ್ ಟೀಕು ಬಂದು 14,000 ಇದೆ. ಇದು ಬಂದು ಬಾತ್ರೂಮ್ ಡೋರ್ಸ್ ಸರ್. 25 ವರ್ಷ WPC ಅಂತ 25 ವರ್ಷ ವ್ಯಾರಂಟಿ ಇದೆ ಸರ್. ಹೌದು ಸರ್. ಕಾಸ್ಟ್ ಬಂದು ನಿಮಗೆ ಸ್ಕ್ವೇರ್ ಫೀಟ್ 210 ರೂಪಾಯಿ ಬೀಳುತ್ತೆ. ಡೋರ್ ಬಂದು 3,800 ರೂಪಾಯಿ ಬೀಳುತ್ತೆ ಸರ್. ಇದು ಸೇಮ್ ಡೋರ್ಸೇ ಸರ್. ಇದು ಪ್ರೆಸಿಂಗ್ ಡೋರ್ಸು 275 ರೂಪಾಯಿ ಇದು ಸ್ಕ್ವೇರ್ ಫೀಟು. ಡೋರ್ಸ್ ಬಂದು 4,905 ರೂಪಾಯಿ ಬೀಳುತ್ತೆ ಸರ್. ಇದು ವುಡ್ಡು ಮತ್ತು ಪಾಲಿಮರ್ ಎರಡು ಮಿಕ್ಸ್ ಏನಿರುತ್ತೆ ಇದು? ಏನು ಸರ್? ಇದು 25 ವರ್ಷ ವ್ಯಾರಂಟಿ ಇದೆ ಸರ್. ಇದು ಫ್ರೆಂಡ್ಸ್, ಈ ಡೋರ್ಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರುವಂತಹ ನಿಕ್ಕಿ ಡೋರ್ಸ್ ಜಯರಾಮ್ KM ಅಂತೇಳಿ ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಜೊತೆಗೆ ಸರ್ವಿಸ್ ಕೂಡ ಇದೆ.
ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿದ್ದೀರಾ ಪಫ್ ಇನ್ಸಲ್ಟೆಡ್ ಪ್ರೂಫ್ ವಾಲು ಮತ್ತು ಸೀಲಿಂಗ್ ಪ್ಯಾನಲ್ಸು ಫ್ರಮ್ ರೈನ್ಯಾಕ್ ಅಂತೇಳಿ ಒಂದಷ್ಟು ಪ್ರಾಡಕ್ಟ್ ಇದೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ PRI ಇನ್ಸಲ್ಟೆಡ್ ಸ್ಯಾಂಡ್ವಿಚ್ ಪ್ಯಾನಲ್ಸ್ ಫ್ರಮ್ ರೈನ್ಯಾಕ್ ಅಂತೇಳಿ. ಇದು ಅರ್ಬನ್ ರೂಫ್ ಅವರ ಒಂದು ಪ್ರಾಡಕ್ಟ್ಸು. ಸೊ ನೀವೇನಾದರೂ ಟೆಂಪರರಿ ಕನ್ಸ್ಟ್ರಕ್ಷನ್ಗಳನ್ನು, ರೂಮ್ಗಳನ್ನು ಅಥವಾ ಯಾವುದೇ ಥರದ್ದು ನಿಮ್ಮ ಹೊಲಗಳಲ್ಲಿ ಅಥವಾ ಜಮೀನಲ್ಲಿ ಒಂದು ನನಗೆ ರೂಮ್ ಟೈಪ್ ಬೇಕು, ಮತ್ತು ನನ್ನ ಅಗತ್ಯ ಮುಗಿದಾಗ ಅದನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ದೆ ಆದರೆ, ಸೊ ಈ ಒಂದು ಅರ್ಬನ್ ರೂಫ್ಸನ್ನು ನೀವು ಬಳಸ್ಕೊಂಡಿದ್ದೆ ಆದರೆ ಚಳಿಗಾಲದಲ್ಲಾಗಲಿ ಮತ್ತು ಬೇಸಿಗೆಗಾಲದಲ್ಲಿ ಯಾವುದೇ ಥರದ ಶೆಕೆ ಆಗೋಲ್ಲ, ಚಳಿಗಾಲದಲ್ಲಿ ಆ ಥರದ ಚಳಿ ಏನೂ ಆಗೋಲ್ಲ ಅಂತ ಹೇಳ್ತಾರೆ. ಬನ್ನಿ ಇಲ್ಲಿ ಏನು ಈ ಒಂದು ಶಾಪು ಏನಿದೆ ಮತ್ತು ಏನೆಲ್ಲ ಹೇಳ್ತಾರೆ ಅಂತ ಅನ್ನೋದನ್ನು ಅವರಿಂದಲೇ ಕೇಳೋಣ. ಇದು ಪಫ್ ಇನ್ಸುಲೇಟೆಡ್ ರೂಫಿಂಗ್ ಶೀಟು. ಇದು ಇನ್ಸುಲೇಷನ್ ಇರೋದ್ರಿಂದ ಮಳೆ ಸಫಲ ಆಗಲ್ಲ, ಬೇಸಿಗೆಯಲ್ಲಿ ಸೆಕೆ ಆಗಲ್ಲ. ಇದು ಇನ್ಸುಲೇಷನ್ ಇದೆ, PIR ಇನ್ಸುಲೇಷನ್ 5 ರೇಟೆಡ್ ಬರೋದು. ಕೆಳಗಡೆ ನಿಮ್ಗೆ ಪ್ಲೇನ್ ಕಾಣಿಸೋದು ಮನೆ ಕೆಳಗಡೆ ನಿಮಗೆ ಇಂಟೀರಿಯರು. ರೂಫಿಂಗ್ ನಿಮಗೆ ಇದು ಬಾಳಿಕೆ ಜಾಸ್ತಿ, 150 AZ 340 MP ಟಾಟಾ ಶೀಟ್ ಮೇಲ್ಗಡೆ ಯೂಸ್ ಮಾಡೋದ್ರಿಂದ ಬಾಳಿಕೆ ಜಾಸ್ತಿ ಬರೋದು. ಮೇಂಟೆನೆನ್ಸ್ ಫ್ರೀ ಮಟೀರಿಯಲ್. ರೂಫಿಂಗ್ ಪ್ಯಾನಲ್ ಇದು. ಆಮೇಲೆ ರೂಫ್ ಗೋಡೆಗಳಿಗೆ ವಾಲ್ಗೋಸ್ಕರ ಇದನ್ನ ಯೂಸ್ ಮಾಡ್ಬೋದು. ಇದು ಏನು ಸರ್ ಮೆಟೀರಿಯಲ್ ಯಾವುದು ಸರ್? ಇದು ಪಫ್ ಇನ್ಸುಲೇಟೆಡ್ PIR ಇನ್ಸುಲೇಷನ್ B2 ಗ್ರೇಡ್ 5 ರೇಟೆಡ್ ಇನ್ಸುಲೇಷನ್. ಮೇಲ್ಗಡೆ ಕೆಳಗಡೆ ಟಿನ್ ಶೀಟ್ ಇರೋದು, ಅದರಲ್ಲೇ ಇನ್ಸುಲೇಷನ್ ಮಾಡಿರೋದು. ಏನು ಕಾಸ್ಟ್ ಏನಾಗುತ್ತೆ ಸರ್? ಇದು ರೂಫಿಂಗ್ದು 150 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಹಾಂ, ರೂಫಿಂಗ್ ವಾಲ್ ಬೇಕು ಅಂತ ಹೇಳಿದ್ರೆ 172 50 mm. 170ನಾ? ಹಾಂ 72 ಪರ್ ಸ್ಕ್ವೇರ್ ಫೀಟ್. ಹಾಂ ಸರ್. ಸಪೋಸ್ ಈಗ ಇದು ಹಿಂಗೆ ಸರ್ವಿಸ್ ಎಲ್ಲ ಹೆಂಗಿರುತ್ತೆ ಸರ್? ಫ್ಯಾಬ್ರಿಕೇಟರ್ ಯಾರೂ ಮಾಡ್ಬೋದು. ಅವ್ರಿಗೆ ನಾವೆಲ್ಲ ಎಜುಕೇಟ್ ಮಾಡ್ತೀವಿ, ಅವ್ರು ಸಪೋರ್ಟಿಂಗ್ ವಿಡಿಯೋಸ್ ಕೊಡ್ತೀವಿ. ಏಕ್ದಮ್ ಈಸಿ ಇದೆ. ಎಲ್ಲ ಸಣ್ಣ ಮಕ್ಕಳ ಪಜಲ್ಸ್ ಇರುತ್ತೆ, ಆ ಥರ ಹೊಂದ್ಕೊಂಡು ಜೋಡಿಸ್ಕೊಂಡು ತೊಗೋದು. ಈ ಥರ ನಾವು ರೂಮ್ಸು, ಕಾಟೇಜಸ್ಸು ಎಲ್ಲ ಮಾಡ್ಬೋದು. ರೆಡಿ ಮೆಟೀರಿಯಲ್ಸ್ ಎಲ್ಲ ಕೊಡ್ತೀವಿ. ಡಿಟ್ಯಾಚು ಮಾಡ್ಬೋದು. ಎಲ್ಲ ಎಕ್ಸೆಸರೀಸ್ ಕೊಡ್ತೀವಿ ರೆಡಿ. ಜಸ್ಟ್ ಹೊಂದ್ಕೊಂಡು ಜೋಡಿಸ್ಕೊಂಡು ತೊಗೋದು. ಜಸ್ಟ್ ಅಷ್ಟೇ ಒಂದು 10x10 ರೂಮಿಗೆ ಈ ಥರ ಒಂದು ರೂಮ್ ಮಾಡಲಿಕ್ಕೆ 10x10 ಹಾಂ 84,000 ರೂಪೀಸ್ ಮಟೀರಿಯಲ್ ಆಗ್ತದೆ. ಓಕೆ. ಆಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಫ್ಯಾಬ್ರಿಕೇಟರ್ ನಾಮಿನಲ್ 10 to 15 ರೂಪೀಸ್ 20 ರೂಪೀಸ್ ತನಕ ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾರೆ. ಸರ್ ಈಗ ಇದೆಲ್ಲ ಈಗ ರೈನು ಮತ್ತು ಈಗ ಸನ್ಲೈಟ್ ಇದೆಲ್ಲ ಹಿಂಗೆ ಇದ್ರದ್ದು ಏನು ಡ್ಯೂರಬಿಲಿಟಿ ಅಥವಾ ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಾ? ಈಗ ರೈನಿಗೆ ಮಳೆ ಸೌಂಡ್ ಆಗಲ್ಲ, ಮಳೆ ಸೌಂಡ್ ಆಗಲ್ಲ. ಆಮೇಲೆ ಬೇಸಿಗೆಯಲ್ಲೇ ಸೆಕೆ ಆಗಲ್ಲ. ಕೆಳಗೆ ಹೀಟ್ ಇನ್ಸುಲೇಷನ್ ಇರೋದ್ರಿಂದ ಹೀಟ್ ಮೇಲಿಂದ ಟ್ರಾನ್ಸ್ಫರ್ ಆಗಲ್ಲ ಕೆಳಗಡೆ. ಸೊ ಇದಕ್ಕೆ ಸರ್ ಏನು ಬೇಸ್ಮೆಂಟ್ ಆ ಥರದ್ದು ಏನು ಬೇಕಾಗಲ್ಲ ಆಗುತ್ತೆ? ಇಲ್ಲ, ನೀವು ಬೇಸ್ಮೆಂಟ್ ಮಾಡಿ ಫ್ಯಾಬ್ರಿಕೇಟೆಡ್ ಬೇಸ್ಮೆಂಟ್ ಮಾಡಿ ಅದ್ರ ಮೇಲೂ ಮಾಡ್ಬೋದು. ಇಲ್ಲ ಬೆಡ್ ಕಾಂಕ್ರೀಟ್ ಮಾಡಿ ಈ ಥರ ಬೆಡ್ ಕಾಂಕ್ರೀಟ್ ಮೇಲೆ ಬ್ರಿಕ್ ವರ್ಕ್ ಮಾಡ್ಕೊಂಡು ಬೆಡ್ ಕಾಂಕ್ರೀಟ್ ಮಾಡಿ ಅದ್ರ ಮೇಲೂ ಡೈರೆಕ್ಟ್ ವಾಲ್ ಪ್ಯಾನಲ್ಸ್ ಹಾಕಿ ರೂಫಿಂಗ್ ಪ್ಯಾನಲ್ ಹಾಕ್ಬೋದು. ಓಕೆ ಓಕೆ. ಅಂದರೆ ಸರ್ ಇದು ಫುಲ್ಲು ಈಗ 10x10 ಒಂದು ರೂಮ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಎಷ್ಟು ಟೈಮ್ ಎಷ್ಟು ತಗೊಳುತ್ತೆ ಸರಿಯಾಗಿ? ವಿದಿನ್ 2-3 ಡೇಸ್ನಲ್ಲಿ. 3 ಡೇಸ್ ಅಷ್ಟೇ. ಈಗ ಅದೆಲ್ಲ ಸರ್ ವಿಂಡೋಸ್ ಅದೆಲ್ಲ ಅವೆಲ್ಲ ಒಂಥರ ಅದೆಲ್ಲ ರೆಡಿ ಬರುತ್ತೆ. ರೆಡಿ ಎಲ್ಲ ಒಂದ್ಕೊಂಡು ಜಸ್ಟ್ ಅದೆಲ್ಲ ರೆಡಿ ಬರುತ್ತೆ. ಅಷ್ಟೇನಾ? ಅದನ್ನ ಜಸ್ಟ್ ಒಂದ್ಕೊಂಡು ಜೋಡಿಸ್ಕೊಂಡು ತಗೋದು, ಇಂಟರ್ಲಾಕ್ ಮಾಡ್ಕೊತ ಹೋಗೋದು. ಅದನ್ನ ಈಗ ಜೋಡಿಸೋದಕ್ಕೆ ಮತ್ತೆ ಅದನ್ನ ಇದು ಮಾಡೋದಕ್ಕೆ ನಿಮ್ಮ ಎಂಪ್ಲಾಯ್ನರ್ನಾದ್ರು ಕಳಿಸ್ತೀರಾ ಅಥವಾ ಇಲ್ಲ, ನಿಮ್ಮ ಫ್ಯಾಬ್ರಿಕೇಟರ್ ಯಾರು ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಅವ್ರಿಗೆ ಎಜುಕೇಟ್ ಮಾಡ್ತೀವಿ, ಅವ್ರಿಗೆ ಕಲಿಸ್ತೀವಿ. ಅವ್ರಿಗೆ ಕಲಿಸ್ತೀವಿ ಯಾವ ಥರ ಮಾಡೋ ಸಪೋರ್ಟಿಂಗ್ ವಿಡಿಯೋಸ್ ಕೊಡ್ತೀವಿ. ಅದರಿಂದ ಕಾಸ್ಟ್ ಇಫೆಕ್ಟಿವ್ ಆಗುತ್ತೆ. ನಮ್ಮ ಜನ ಇಲ್ಲಿಂದ ಇಮಿಗ್ರೇಟ್ ಆಗಿ ನಿಮ್ಮಲ್ಲಿ ಬಂದು ಮಾಡೋದಕ್ಕೆ ಕಾಸ್ಟ್ ಹೆಚ್ಚಾಗುತ್ತೆ. ನಿಮ್ಮ ಅಕ್ಕಪಕ್ಕದಲ್ಲಿದ್ದ ಫ್ಯಾಬ್ರಿಕೇಟರ್ಗೆ ಅವ್ರ ಕಡೆಯಿಂದ ಕಲಿಸ್ತೀವಿ. ಈಗ ಅವ್ರಿಗೆ ಟ್ರೈನಿಂಗೇ ಕೊಡ್ತೀರಾ ಆ ಥರ? ಹೌದು. ಎಷ್ಟು ಟೈಮ್ ತಗೊಳ್ತೀರಾ ಸರ್ ಆ ಥರ? ಇಲ್ಲ, ಅವ್ರು ವಿದಿನ್ ಒಂದು ವಿಡಿಯೋ ತೋರಿಸಿದ ನಂತರ ಅವ್ರಿಗೆ ಇಮಿಡಿಯೇಟ್ ಅವ್ರಿಗೆ ಗುರುತಾಗುತ್ತೆ ಎಲ್ಲ. ಯಾವ ಥರ ಸರ್ ಈಗ ಹಿಂಗೆ ಈಗ ಆ್ಯಕ್ಚುಲಿ ನಿಮ್ಮ ಪ್ರಕಾರ ಇದು ಫಾಸ್ಟ್ ಮೂವಿಂಗಲ್ಲಿ ಇದೆಯಾ? ಹಾಂ ಇದೆ. ಟೆಂಪ್ರರಿ ಆಫೀಸ್ಗೆ ನೇಮ್ ಏನು ಹೇಳ್ತೀರಾ ಸರ್? ಇದು ಆಫೀಸ್ ಟೆಂಪ್ರರಿ ಆಫೀಸ್ ಕ್ಯಾಬಿನ್ಸ್ ಅದು ಮಾಡ್ಬೋದು. ಆಮೇಲೆ ರೋ ಹೌಸ್ ಮಾಡ್ಬೋದು. ಈ ನಮ್ಮ ಹೊಲದಲ್ಲಿ ಆಮೇಲೆ ಫಾರ್ಮ್ ಹೌಸ್ ಅದು ಮಾಡ್ಬೋದು. ಎಲ್ಲಿ ನೀವು ಚಿಕ್ಕದು ಒಂದು ರೂಮ್ ಮಾಡ್ಬೋದು. ಇಮಿಡಿಯೇಟ್ ಎಲ್ಲೇ ನಿಮ್ಮಲ್ಲಿ ಮಟೀರಿಯಲ್ ಹೋಗೋಲ್ಲ ಆ ಜಾಗದಲ್ಲಿ ಲೈಟ್ ವೇಟ್ ಇರೋದ್ರಿಂದ ಎಲ್ಲೂ ನೀವು ಲೈಟ್ ಒಯ್ಬೋದು. ಈಗ ಸಪೋಸ್ ಅವ್ರಿಗೆ ಒಂದು ಈಗ 1 ಇಯರ್ವರೆಗೂ ಬೇಕಾಗಿರುತ್ತೆ, ಆಮೇಲೆ ಬೇಡ ಅಂತ ಹೇಳಿದ್ರೆ ಅಗೇನ್ ಅವರು ಅದನ್ನ ಶಿಫ್ಟ್ ಮಾಡ್ಬೋದು. ಡಿಸೇಬಲ್ ಶಿಫ್ಟ್ ಮಾಡ್ಬೋದು. ಆ್ಯಸ್ ಇಟ್ ಇಸ್ ಮತ್ತೆ ಮಾಡಿದ್ರೆ ಹೆಂಗೆ ಸರ್? ಈಗ ಇದೆಲ್ಲ ಇದು ವೇಸ್ಟ್ ಆಗಲ್ಲ. ಆ್ಯಸ್ ಇಟ್ ಇಸ್ ಮತ್ತೆ ಬೇರೆ ಕಡೆ ಚೇಂಜ್ ಮಾಡ್ಬೋದು, ಶಿಫ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆಮೇಲೆ ಇನ್ ಕೇಸ್ ನಮಗೆ ಫ್ಯೂಚರ್ನಲ್ಲಿ ಡಿಸೆಂಪ್ಲಿನ್ ಮಾಡಿದ ನಂತರ ಸೈಜ್ ದೊಡ್ಡದು ಮಾಡೋದಿದೆ, ಸೈಜು ದೊಡ್ಡದು ಮಾಡ್ಬೋದು, ಎಕ್ಸ್ಟೆಂಡು ಮಾಡ್ಬೋದು. ಹಾಂ ಸರ್ ಸಪೋಸ್ ಈಗ ಎಕ್ಸಾಂಪಲ್ಗೆ 20x30 ಏನಾದರೂ ಲೈಕ್ ಮನೆ ಥರ ಅಥವಾ ಹೌಸ್ ಥರ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅಪ್ರಾಕ್ಸಿಮೇಟ್ ಕಾಸ್ಟ್ ಏನಾಗ್ಬೋದು? ಒಂದು 30x40 ಒಂದು BHKಗೆ ಅರೌಂಡು
ಒಂದು 3-4 ಲಕ್ಷದ ತನಕ ಮಟೀರಿಯಲ್ ಹತ್ತುತ್ತೆ ಅಂದರೆ ಅಷ್ಟೇ. ಅಂದರೆ ಡಿಪೆಂಡ್ಸ್ ಆನ್ ನಾವು ಅದರಲ್ಲಿ ಆಕ್ಸೆಸರೀಸ್ ಏನೇನು ಯೂಸ್ ಮಾಡ್ತೀವಿ, ಅಂದರೆ ವಿಂಡೋಸ್ ಎಷ್ಟು, ಯಾವ ಸೈಜು, ಡೋರ್ ಎಷ್ಟು, ಡೋರ್ ಎಷ್ಟು ಸೈಜಸ್ಸು, ಡೋರ್ ಕ್ವಾಂಟಿಟಿ ಎಷ್ಟು, ಅದ್ರ ಮೇಲೆ ಅದೆಲ್ಲ ಇದು ಹೋಗುತ್ತೆ ಮಾಡಿ. ನಮ್ಮ ಬೆಂಗಳೂರಿಗೆ ಇದಿದೆ, ಗೋಡೌನ್ ಇದೆ, ಅಲ್ಲಿಂದ ನಿಮ್ಗೆ ಸಪ್ಲೈ ಮಾಡ್ತೀವಿ. ಇದೆ, ನಂಬರ್ ಇದೆ. ಯಾರಾದರೂ ಈ ಒಂದು ಅರ್ಬನ್ ರೂಟಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರುವಂಥ ಡೀಟೇಲ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ಎಲ್ಲ ಇನ್ಫಾರ್ಮೇಷನನ್ನು ಸಿಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಹೋಮ್ ಕಾನ್ಸೆಪ್ಟ್ ಮಸ್ಕಿಟೋ ಆ್ಯಂಡ್ ಇನ್ಸೆಕ್ಟ್ ಸ್ಕ್ರೀನ್ಸ್ ಬಗ್ಗೆ ಒಂದು ಶಾಪ್ ಇದೆ. ಬನ್ನಿ, ಇಲ್ಲಿ ಯಾವ ಥರದ್ದು ಸ್ಕ್ರೀನ್ಸು ಮತ್ತು ಮಸ್ಕಿಟೋ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ಒಂದು ಮೆಟೀರಿಯಲ್ಸ್ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನಮ್ಮದು ಹೋಮ್ ಕಾನ್ಸೆಪ್ಟ್ ಅಂತ ಭೋಗಾದಿ ರಿಂಗ್ ರೋಡಲ್ಲಿ ಬರುತ್ತೆ ನೋಡಿ. ಈಗ ಇದು SS ಸ್ಟೈನ್ಲೆಸ್ ಸ್ಟೀಲು, ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ, ಮತ್ತು ಔಟ್ಸೈಡು ಅಲ್ಯೂಮಿನಿಯಮ್ದು ಮೆಶ್ ಇರುತ್ತೆ. ಎರಡಕ್ಕೂ ಪೌಡ್ರ್ ಕೋಟಿಂಗ್ ಆಗಿರುತ್ತೆ. ಫ್ರೇಮು ತುಂಬ ಚೆನ್ನಾಗಿರುತ್ತೆ, ಮತ್ತು ನಿಮಗೆ ಈಸಿಯಾಗಿ ಇದು ರಿಮೂವ್ ಮಾಡಿ ವಾಶ್ ಮಾಡ್ಬೋದು. ಹೌದು ಸರ್, ಫುಲ್ಲು ವಾಶ್ ಮಾಡಿ ಕ್ಲೀನ್ ಮಾಡಿ ತಿರ್ಗಾ ನೀವು ವಾಪಸ್ಸು ಹಾಕೋಬೋದು. ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಥರ ಲಾಕ್ ಮಾಡ್ಕೋಬೋದು. ನಿಮ್ಗೆ ಯಾವುದೇ ರೀತಿ ಸೊಳ್ಳೆಗಳು ಹೋಗಲ್ಲ. ಒಂದು ರೂಮ್ಗೆ ನೀವು 1-2 ಹಾಕ್ಸ್ಕೋಬೋದು. ಕ್ರಾಸ್ ವೆಂಟಿಲೇಷನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಯೂಸ್ ಮಾಡ್ಬೋದು ನೀವು. ನಮ್ಮದು ಹೋಮ್ ಕಾನ್ಸೆಪ್ಟು, ನೀವು ಯಾವಾಗ ಬೇಕಾದ್ರೆ ಬರ್ಬೋದು. ಮತ್ತು ಎಲ್ಲ ಪ್ರತಿಯೊಂದು ನಿಮಗೆ ಕಸ್ಟಮೈಸ್ ಇರುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಅದೇ ಸೈಜ್ಗೆ ನಾವು ಹಾಕ್ಕೊಡ್ತೀವಿ. ಹೌದು ಹೌದು ಸರ್. ಸರ್ 180 ಸ್ಕ್ವೇರ್ ಫೀಟ್ ಇದೆ. 180 ಸ್ಕ್ವೇರ್ ಫೀಟ್ ಇದೆ ಸರ್. ಇದೆಲ್ಲ ಕಲರ್ಸು ನಿಮಗೆ 3-4 ಕಲರ್ಸ್ ಸಿಗುತ್ತೆ. ಹಾಂ ಹೌದು. ಎಸ್ ಸರ್, ಎಸ್. ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್, ಕಸ್ಟಮೈಸ್ ಕಲರ್ಸ್. ಇದೆಲ್ಲ ಬ್ಲೈಂಡ್ಸ್ ಇದೆ. ಇದು ಝೀಬ್ರಾ ಬ್ಲೈಂಡ್ಸು. ಇದು ಈಗ ರೀಸೆಂಟಾಗಿ ಎಲ್ಲ ಕಡೆಯೂ ಇದೇ ಥರನೇ ಹೋಗ್ತಾ ಇದೆ. ಇದು ತುಂಬ ಚೆನ್ನಾಗಿದೆ ಬ್ಲೈಂಡ್ಸು. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ವರ್ಟಿಕಲ್ ಬ್ಲೈಂಡ್ಸು, ಪೆನ್ಷನ್ ಬ್ಲೈಂಡ್ಸು. ಇದು ಫುಲ್ ಆ್ಯಂಡ್ ಫುಲ್ಲು ವುಡ್ಡೇ ಇರುತ್ತೆ. ಈ ಪ್ರಾಡಕ್ಟ್ಸ್ ಎಲ್ಲ ಈಗ ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಮತ್ತು ರೋಲರ್ ಟೈಪ್ ಇದು. ಹಾಂ, ರೋಲರ್ ಟೈಪ್ ಇದೆ. ಮತ್ತು ನೀವು ಇದನ್ನು ನಾವು ಮಸ್ಕಿಟೋಸ್ ಮೆಶ್ಶು ವಿಂಡೋಸ್ಗೂ ಆಗುತ್ತೆ. ಯುಟಿಲಿಟಿ ಎಲ್ಲಸ್ಗೂ, ಡೋರ್ಸ್ಗೂ ತುಂಬ ಚೆನ್ನಾಗಿದೆ. ಡೋರ್ಸ್ಗೂ ಆಗುತ್ತೆ. ಇದು ರೋಮನ್ ಟೈಪು. ಸರ್, ಭೋಗಾದಿ ರಿಂಗ್ ರೋಡು ಈಗ ಹೊಸ ಪೆಟ್ರೋಲ್ ಬ್ಯಾಂಕ್ ಆಗಿದೆಯಲ್ಲ, ನಮ್ಮ ಬ್ರೋಚರಲ್ಲಿ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಡೀಟೇಲ್ಸು ಇಲ್ಲಿದೆ. ಓಕೆ ಫ್ರೆಂಡ್ಸ್, ಏನಾದರೂ ಈ ಒಂದು ಮಸ್ಕಿಟೋ ಕರ್ಟನ್ಸು ಅಥವಾ ಇನ್ಸೆಕ್ಟ್ ಕರ್ಟನ್ಸು ಏನೇ ಬೇಕಿತ್ತು ಅಂತ ಹೇಳಿ ಕಾಣ್ತಾ ಇರುವಂಥ ಅಡ್ರೆಸ್ ಇದೆ, ಮತ್ತು ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿದ್ರಿ ಅಂದರೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಸರ್, ಇದು ಮಾಪೆ ಅಡೆಸಿವ್ಸ್ ವರ್ಲ್ಡ್ ನಂಬರ್ 1 ಕಂಪನಿ. I am C&F Greenfield Center in Mysore, Nazarbad area. ನಮ್ಮದು ಆಲ್ ಕನ್ಸ್ಟ್ರಕ್ಷನ್ ಕೆಮಿಕಲ್ಸ್, ಬಿಲ್ಡಿಂಗ್, ವಾಟರ್ ಪ್ರೂಫಿಂಗ್, admixture, ಸ್ಪೋರ್ಟ್ಸ್ ಫ್ಲೋರಿಂಗ್ ಆ್ಯಂಡ್ ಕ್ಲೀನಿಂಗ್, ಎವ್ರಿ ಪ್ರಾಡಕ್ಟ್ ಇಸ್ ಅವೈಲೇಬಲ್ ಸರ್. ದಿಸ್ ಇಸ್ ಆಲ್ಮೋಸ್ಟ್ 10 ಇಯರ್ಸಿಂದ ಸರ್ವಿಸ್ ಕೊಡ್ತಾ ಇದ್ದೀವಿ ಮಾರ್ಕೆಟಲ್ಲಿ. ಬಿಗ್ ಪ್ರಾಜೆಕ್ಟ್ ಮಾಡಿದ್ದೀವಿ ಇಂಡಿಯಾದಲ್ಲಿ. ವಲ್ಲಭಾಯ್ ಪಟೇಲ್ ಸ್ಟ್ಯಾಚು ಇರ್ಬೋದು, ಆ್ಯಂಡ್ ಮಾಯಾಪುರ್ ಇಸ್ಕಾನ್ ಟೆಂಪಲ್ಲು. ಸೊ ಮೈಸೂರು ಅಲ್ಲಿ ಇದು ಇಬ್ನಿ ರಿಸಾರ್ಟ್ಸ್ ಆಲ್ಸೋ ಎಲ್ಲ ವರ್ಕ್ ಮಾಡಿದ್ದೀವಿ. ಫ್ರೆಂಡ್ಸ್, ಕಸ್ಟಮರ್ಗೆ ಇದು ಫುಲ್ ಆಗಿದೆ. ಮೈಸೂರಿನಲ್ಲಿ ನಡೆದಂತಹ ಮೈ ಬಿಲ್ಡ್ 2023ರ ಒಂದು ಎಕ್ಸಿಬಿಷನ್ಗೆ ಸಂಬಂಧಪಟ್ಟಂತ 2ನೇ ಎಪಿಸೋಡ್ ಫ್ರೆಂಡ್ಸ್. ಇನ್ನ ಒಂದು ಎಪಿಸೋಡ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನು ತೋರಿಸೋಕ್ಕಾಗ್ತಾ ಇಲ್ಲ. 3ನೇ ಎಪಿಸೋಡು ಸದ್ಯದಲ್ಲೇ ಬರುತ್ತೆ, ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ 3ನೇ ಒಂದು ಎಪಿಸೋಡ್ನೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ ಬಾಯ್.